ಕರ್ನಾಟಕದ ಸಮಸ್ತ ಎಲ್ಲ ನನ್ನ ಸ್ಪರ್ಧಾ ಬಳಗಕ್ಕೂ ಸ್ವಾಗತ. ನನ್ನ ಹೆಸರು ಕೆಂಚು ಸರ್. ಇವತ್ತಿನ ತರಗತಿಯಲ್ಲಿ ಈ ನಮ್ಮ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ತರಗತಿಯ ವತಿಯಿಂದ RRB ಗ್ರೂಪ್ ಡಿ ಪರೀಕ್ಷೆಗೆ ಸಂಬಂಧಿಸಿದಂತಹ ಸಾಮಾನ್ಯ ಜ್ಞಾನ ವಿಷಯದ ಪ್ರಶ್ನೋತ್ತರಗಳನ್ನು ದಿನನಿತ್ಯ ಪ್ರತಿದಿನ ಚರ್ಚಿಸುತ್ತಾ ಹೋಗೋಣ. ಈ RRB ಪರೀಕ್ಷೆ ಇನ್ನೇನು ಒಂದು ತಿಂಗಳ ಒಳಗಾಗಿ ನಡೆಯುವಂಥ ಸಂಭವವಿರೋದರಿಂದ ಎಲ್ಲ GK ಪ್ರಶ್ನೋತ್ತರಗಳನ್ನು ನಾವು ಸಂಭವವಿರುವಂಥ ಪ್ರಶ್ನೆಗಳೊಂದಿಗೆ ಚರ್ಚಿಸುತ್ತಾ ಹೋಗೋಣ. ಆದ್ದರಿಂದ ಯಾರಾದರೂ ಮೊದಲ ಬಾರಿಗೆ ನಮ್ಮ ಈ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ತರಗತಿಗೆ ಭೇಟಿ ನೀಡಿದವರಾಗಿದ್ದರೆ ನೀವು ತಕ್ಷಣವೇ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಈ ತರಗತಿಗಳನ್ನು ವೀಕ್ಷಿಸಿ. ಬನ್ನಿ ವಿದ್ಯಾರ್ಥಿಗಳೇ, ತಡ ಮಾಡದೇಕೆ ಇನ್ನು ಈ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಗಾಂಧೀಜಿ ಪ್ರಾರಂಭಿಸಿದ ಮೊದಲ ಸತ್ಯಾಗ್ರಹ ಸ್ಥಳ. ನೋಡಿರಿ, ಗಾಂಧೀಜಿ ಪ್ರಾರಂಭಿಸಿದ ಮೊದಲ ಸತ್ಯಾಗ್ರಹ ಸ್ಥಳ ಯಾವುದಂತ ಪ್ರಶ್ನೆ ಇದೆ. ಆಯ್ಕೆಗಳಲ್ಲಿ ನೋಡುವುದಾದರೆ ಎ ಬರೋಡಾ, ಬಾರ್ಡೋಲಿ, ಚಂಪಾರಣ್ಯ, ದಂಡಿ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡುವುದಾದ್ರೆ ಚಂಪಾರಣ್ಯ. ನೋಡಿರಿ, ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿಯವರು ಪಾಲ್ಗೊಂಡಂತಹ ಮೊಟ್ಟ ಮೊದಲ ಚಳವಳಿಯಾಗಿದೆ. ಈ ಚಂಪಾರಣ್ಯ ಸತ್ಯಾಗ್ರಹ ಎಂಬುದು ಎಲ್ಲಿ ನಡೆದಿದ್ದಪ್ಪ ಅಂತಂದ್ರೆ ಬಿಹಾರದ ಚಂಪಾರಣ್ಯ. ಎಲ್ಲಿ? ಬಿಹಾರದ ಚಂಪಾರಣ್ಯ ಎಂಬ ಪ್ರದೇಶದಲ್ಲಿ ನಡೆದಿದೆ. ಇದು ರೈತರ ಪರವಾದಂತಹ ಚಳವಳಿ. ಯಾರು? ರೈತರ ಪರವಾದ ಚಳವಳಿ, ನೀಲಿ ಬೆಳೆಗೆ ಸಂಬಂಧಿಸಿದ ಚಳವಳಿ ಇದು. ಇದು ಯಾವ ವರ್ಷ ನಡೀತೈತಪ್ಪ ಅಂತಂದ್ರೆ 1917ರಲ್ಲಿ. ನೋಡಿ, 1917ರಲ್ಲಿ ಈ ಚಳವಳಿ ನಡೀತದೆ. ಗಾಂಧೀಜಿಯವರು ಭಾರತಕ್ಕೆ ಬಂದಿದ್ದು 1915 ಜನವರಿ 9ರಂದು. ಅವರು ಬಂದ ನಂತರ ಇಲ್ಲಿ ಭಾರತದಲ್ಲಿ ಕೈಗೊಂಡಂತಹ ಮೊಟ್ಟ ಮೊದಲ ಚಳವಳಿ. ಇವರು ಬಂದಿರುವಂತಹ ಈ 1915ರ ಜನವರಿ 9ನ್ನು ಪ್ರವಾಸಿ ಭಾರತೀಯ ದಿವಸ್ ಎಂದು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ದಂಡಿ ಸತ್ಯಾಗ್ರಹ. ಇಲ್ಲಿ ಆಯ್ಕೆಗಳಿದೆ. ದಂಡಿ ಸತ್ಯಾಗ್ರಹ ಯಾವಾಗ ನಡೀತಿದ್ದು? ದಂಡಿ ಸತ್ಯಾಗ್ರಹ ಅನ್ನುವಂಥದ್ದು 1930ರಲ್ಲಿ ನಡೆದಿರುವಂಥ ಚಳವಳಿ. ಈ ದಂಡಿ ಸತ್ಯಾಗ್ರಹದಲ್ಲಿ ಪ್ರಾರಂಭದಲ್ಲಿ 72 ಜನರಿಂದ ಪ್ರಾರಂಭವಾದಂತಹ ಚಳವಳಿ ಇದು. ಕರ್ನಾಟಕದಿಂದ 18 ವರ್ಷದ ಮೈಲಾರ ಮಹಾದೇವರಪ್ಪರವರು ಈ ಚಳವಳಿಯಲ್ಲಿ ಭಾಗವಹಿಸಿರ್ತಾರೆ. ಆದರೆ ಅತ್ಯಂತ ಹಿರಿಯ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿ. ಯಾರು? ಮಹಾತ್ಮ ಗಾಂಧೀಜಿ. ಈ ದಂಡಿ ಸತ್ಯಾಗ್ರಹವನ್ನು ಯಾವುದು ಕರೀತಾರೆ? ಉಪ್ಪಿನ ಸತ್ಯಾಗ್ರಹ ಅಂತ ಕರೀತಾರೆ, ಕಾನೂನು ಭಂಗ ಚಳವಳಿ ಅಂತ ಕರೀತಾರೆ. ಈ ರೀತಿ 2-3 ಇದರ ಹೆಸರಿನಿಂದ ಕರೀತಾರೆ. ಯಾವ ಹೆಸರಿನಿಂದ ಕೇಳಿದರೂ ನೀವು ಆ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ನೀಡಬೇಕಾಗ್ತದೆ. ನೆಕ್ಸ್ಟ್, ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವುದಕ್ಕಾಗಿ ನೀಡಲಾಗುತ್ತದೆ? ಇಲ್ಲಿ ನೋಡ್ರಿ, ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವುದಕ್ಕಾಗಿ ನೀಡಲಾಗುತ್ತದೆ? ಆಯ್ಕೆಗಳನ್ನು ನೋಡಿ. ಕ್ರೀಡಾ ಬರವಣಿಗೆದಾರರಿಗೆ, ಉತ್ತಮ ಕ್ರೀಡಾ ಪ್ರದರ್ಶನಕ್ಕಾಗಿ, ಕ್ರೀಡಾ ತರಬೇತಿಗಾಗಿ, ಮೇಲಿನ ಯಾವುದೂ ಅಲ್ಲ. ನೋಡಿರಿ, ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ಸ್ ಸ್ವಲ್ಪ ಇಲ್ಲಿ ನೀಲಿ ಇರೋದ್ರಿಂದ ಪೆನ್ ಚೇಂಜ್ ಮಾಡೋಣ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇದೆ ನೋಡಿ. ಯಾವುದು? ಆಪ್ಷನ್ ಸಿ. ಕ್ರೀಡಾ ತರಬೇತುದಾರರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಇಲ್ಲದ ನೋಡಿ, ದ್ರೋಣಾಚಾರ್ಯ ಪ್ರಶಸ್ತಿ. ನೀವು ಇಮೇಜ್ ಕೂಡ ಗಮನಿಸಬೇಕು. ದ್ರೋಣಾಚಾರ್ಯ ಪ್ರಶಸ್ತಿ ಇದು ಕ್ರೀಡಾ ತರಬೇತುದಾರರಿಗೆ ನೀಡ್ತಾರೆ. ಹಾಗಾದರೆ ಕ್ರೀಡಾ ಕ್ಷೇತ್ರಕ್ಕೆ ನೀಡುವಂತಹ ಅತ್ಯಂತ ದೊಡ್ಡ ಪ್ರಶಸ್ತಿ ಯಾವುದು? ಅತ್ಯಂತ ಉನ್ನತ ಮತ್ತು ದೊಡ್ಡ ಪ್ರಶಸ್ತಿ ಯಾವುದು ಅಂತಂದರೆ ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿ. ಯಾವುದು? ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿ. ಈ ಪ್ರಶಸ್ತಿಯ ಮೊತ್ತ ಎಷ್ಟಪ್ಪ ಅಂತಂದ್ರೆ 25 ಲಕ್ಷ ರೂಪಾಯಿ. ಇದನ್ನು ರಾಷ್ಟ್ರಪತಿಯವರು ಪ್ರದಾನ ಮಾಡ್ತಾರೆ. ಎಷ್ಟು? 25 ಲಕ್ಷ ರೂಪಾಯಿ ಮೇಜರ್ ಧ್ಯಾನ್ ಚಂದ್ರ ಪ್ರಶಸ್ತಿ. ಇದನ್ನು ರಾಷ್ಟ್ರಪತಿಯವರು ಪ್ರದಾನವನ್ನು ಮಾಡ್ತಾರೆ. ಈಗ 2025 4 ಜನರಿಗೆ ನೀಡ್ಯಾರ. ಅವು ಯಾರ್ಯಾರಿಗೆ ಅನ್ನೋದು ನೀವು ಕಮೆಂಟ್ನಲ್ಲಿ ತಿಳಿಸಬೇಕು. ನೆಕ್ಸ್ಟ್, ಮುಂದಿನ ಪ್ರಶ್ನೆ ನೋಡೋದಾದ್ರೆ ರಣಜಿ ಟ್ರೋಫಿ ಈ ಆಟದೊಂದಿಗೆ ಸಂಬಂಧಿಸಿದೆ.
ಪ್ರಶ್ನೆ ನೋಡಿರಿ, ರಣಜಿ ಟ್ರೋಫಿ ಯಾವ ಆಟಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಗಳನ್ನು ನೋಡೋದಾದರೆ ಎ ಹಾಕಿ, ಬಿ ಕ್ರಿಕೆಟ್, ಸಿ ವಾಲಿಬಾಲ್, ಡಿ ಯಾವುದು ಫುಟ್ಬಾಲ್. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಬಿ ಇದೆ ನೋಡಿರಿ. ರಣಜಿ ಟ್ರೋಫಿ ಇದು ಕ್ರಿಕೆಟಿಗೆ ಸಂಬಂಧಿಸಿರುವಂಥ ಇದು ಟ್ರೋಫಿ. ರಣಜಿ ಟ್ರೋಫಿ ಯಾವುದು ಕ್ರಿಕೆಟ್. ಇಲ್ಲಿ ನೋಡಿರಿ ಫುಟ್ಬಾಲ್ಗೆ ಸಂಬಂಧಿಸಿದಂಥ ಯಾವುದು ಕೇಳಿದ್ರಲ್ಲ ಪೀಪಾ ನೋಡಿರಿ, ಪೀಪಾ ವರ್ಲ್ಡ್ ಕಪ್. ನೆಕ್ಸ್ಟ್ ಇಲ್ಲದ ನೋಡಿರಿ, ಇಮೇಜನ್ನು ಗಮನಿಸ್ಬೋದು ನೀವು, ರಣಜಿ ಟ್ರೋಫಿ. ನೆಕ್ಸ್ಟ್ ಮದರ್ ತೆರೇಸಾ ವಿಶ್ವವಿದ್ಯಾಲಯ ಎಲ್ಲಿದೆ ನೋಡಿರಿ. ಮದರ್ ತೆರೇಸಾ ಯೂನಿವರ್ಸಿಟಿ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ನೋಡೋದಾದರೆ ಎ ಕೊಡೈಕಿನಾಲ್, ಬಿ ಕೋಲ್ಕತ್ತಾ, ಸಿ ಕೋಟ್ಯಾಯಂ, ಡಿ ಮುಂಬೈ. ಸರಿಯಾದಂತಹ ಉತ್ತರ ಇದು ನೋಡಿರಿ, ಕೊಡೈಕಿನಾಲ್ ಎಲ್ಲಿ ಬರ್ತದೆ? ತಮಿಳುನಾಡಿನ ಕೊಡೈಕಿನಾಲ್, ತಮಿಳುನಾಡಲ್ಲಿ ಕಂಡು ಬರುತ್ತೆ. ಯಾವಲ್ಲಿ? ತಮಿಳುನಾಡು ರಾಜ್ಯದಲ್ಲಿ. ನೆಕ್ಸ್ಟ್ ನೋಡಿರಿ, ತಾಳಿಕೋಟೆ ಕದನ ಡ್ಯಾಶ್ ನೋಡಿರಿ. ಇಲ್ಲಿ ತಾಳಿಕೋಟೆ ಕದನದಿಂದ ಈ ಸಾಮ್ರಾಜ್ಯ ಪತನವಾಯಿತು. ನೋಡಿ, ಪ್ರಶ್ನೆ ಏನಂದ್ರೆ ತಾಳಿಕೋಟೆ ಕದನದಿಂದ ಯಾವ ಸಾಮ್ರಾಜ್ಯ ಅನ್ನೋದು ಪತನವಾಯಿತೆಂದು ಪ್ರಶ್ನೆ ಕೇಳಿದಾನೆ. ಆಯ್ಕೆಗಳಲ್ಲಿ ನೋಡೋದಾದರೆ ಎ ಮೌರ್ಯ, ಬಿ ಚಾಲುಕ್ಯ, ಸಿ ವಿಜಯನಗರ, ಡಿ ಮೊಘಲರು. ಸರಿಯಾದಂಥ ಉತ್ತರ ಇದಕ್ಕೆ ನೋಡೋದಾದರೆ ಇದು ಈಸಿಯಾದಂಥ ಪ್ರಶ್ನೆ. ತಾಳಿಕೋಟೆ ಕದನ ತಾಳಿಕೋಟೆ ಕದನದಿಂದ ಪತನವಾದ ಸಾಮ್ರಾಜ್ಯ ಅನ್ನೋದಿದೆ. ಸರಿಯಾದಂಥ ಉತ್ತರ ವಿಜಯನಗರ ಸಾಮ್ರಾಜ್ಯ. ಕರ್ನಾಟಕವನ್ನು ವೈಭವದಿಂದ ಆಳಿದ ಸಾಮ್ರಾಜ್ಯ ಯಾವುದಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ. ಅತ್ಯಂತ ವೈಭವಯುತವಾಗಿ ಆಳಿದ ಸಾಮ್ರಾಜ್ಯ. ಇದು ತಾಳಿಕೋಟೆ ಕದನ ಯಾವ ವರ್ಷ ನಡೀತಪ್ಪ ಅಂತಂದ್ರೆ 1565. ಇಲ್ಲಿ ಸ್ವಲ್ಪ 1565 ಜನವರಿ 23ರಂದು ಮಂಗಳವಾರ ನಡೆಯುವಂಥ ಕದನವಾಗಿದೆ. ಅದು ಜನವರಿ 23ರಂದು 1565ರಲ್ಲಿ ಮಂಗಳವಾರದಂದು ನಡೆದಂಥ ಕದನ. ಈ ಕದನ ಬಿಜಾಪುರದ ಶಾಹಿ ಸುಲ್ತಾನರು ಮತ್ತು ಯಾರು ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ನಡೆದಂತಹ ಕದನವಾಗಿದೆ. ಈ ಕದನದಿಂದ ವಿಜಯನಗರ ಸಾಮ್ರಾಜ್ಯ ಸೋತು ಹೋಗ್ತದೆ. ಒಂದೇ ಕದನದಿಂದ ಸೋತು ಹೋಗ್ತದೆ. ಬಲಿಷ್ಠವಾದಂತಹ ಸಾಮ್ರಾಜ್ಯ ಸೋತು ಹೋಗ್ತದೆ. ಅದನ್ನು ಕಂಡು ಪೆಡ್ರಿಕ್ಸ್ ಕೂನ್ಬಿ, ವಿದೇಶಿ ಪ್ರವಾಸಿಗ ಪೆಡ್ರಿಕ್ಸ್ ಕೂನ್ಬಿ ಇದ್ದಂಥವನ್ನು ಇದನ್ನು ಕಂಡು ಹಂಪಿ ಹಾಳು ಕೊಂಪಿ, ಒಂದೇ ಕದನದಿಂದ ಹಂಪಿ ಹಾಳು ಕೊಂಪಿಯಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾನೆ. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಭಾಗವಹಿಸದೇ ಇರುವ ಶಾಹಿ ಸುಲ್ತಾನರು ಯಾರಪ್ಪ ಅಂತಂದ್ರೆ ಬಿರಾರ್ನ ಇಮಾದತ್ ಶಾಹಿಗಳು. ಇದರಲ್ಲಿ 4 ಮನೆತನಗಳು ಭಾಗವಹಿಸಿರ್ತಾವ. ಈ ಬಿರಾರ್ನ ಇಮಾದತ್ ಶಾಹಿಗಳು ಭಾಗವಹಿಸಿರಂಗಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಕೊನೆಯ ಪ್ರಶ್ನೆ ಆಗಿದೆ. ಇನ್ನು ಮುಂದಿನ ಉಳಿದಂಥ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ. ಭಾರತದ ಈ ಕ್ರಾಂತಿಕಾರಿ ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಮರಣ ಹೊಂದಿದರು. ನೋಡಿರಿ, ಉಪವಾಸ ಸತ್ಯಾಗ್ರಹ ಮಾಡಿ ನಂತರ ಮರಣ ಹೊಂದಿದಂತಹ ಕ್ರಾಂತಿಕಾರಿ ಯಾರು ಎಂದು ಪ್ರಶ್ನೆ ಇದೆ. ಆಯ್ಕೆಗಳಲ್ಲಿ ನೋಡುವುದಾದರೆ ಎ ಸುಖದೇವ್, ಬಿ ಭಗತ್ ಸಿಂಗ್, ಡಿ ರಾಜ್ಗುರು, ಡಿ ಜತೀನ್ ದಾಸ್. ನೋಡಿ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಜತೀನ್ ದಾಸ್. ಯಾವುದು? ಜತೀನ್ ದಾಸ್ರವರು 62 ದಿನಗಳ ಕಾಲ ಜೈಲಿನಲ್ಲಿ ಉಪವಾಸವನ್ನು ಮಾಡಿ ಮರಣ ಹೊಂದಿದಂತಹ ಭಾರತದ ಕ್ರಾಂತಿಕಾರಿ. ಈ ಕ್ರಾಂತಿಕಾರಿಗಳನ್ನು ನೀವು ಸ್ವಲ್ಪ ನೋಡಿಕೊಳ್ಬೇಕಾಗ್ತದೆ. ಇವು ಇಂಪಾರ್ಟೆಂಟ್ ಆಗಿರೋದು. ಯಾಕಂದ್ರೆ ಇಲ್ಲಿ ನೋಡಿರಿ, ಭಗತ್ ಸಿಂಗ್ರವರಾಗಿರ್ಬೋದು, ಸುಖದೇವರಾಗಿರೋರು, ರಾಜ್ಗುರುವರಾಗಿರ್ಬೋದು. ಈ ಭಗತ್ ಸಿಂಗ್ ಮತ್ತು ರಾಜ್ಗುರು ಅವರು ಲಾಹೋರ್ ಪಿತೂರಿ ಅಂತ ಒಂದು ಬರ್ತದೆ. ಯಾವುದು? 1928ರಲ್ಲಿ ಲಾಲಾ ಲಜಪತ್ ರಾಯರವರು ಈ ಸ್ಯಾಂಡರ್ಸ್ನ ಶಿಫಾರಸಿನ ಮೇರೆಗೆ ವಿಲಿಯಂ ಸ್ಕಾಟ್ ರವರು ಆ ಲಾಲಾ ಲಜಪತ್ ರಾಯರವ್ರನ್ನ ಹೊಡೆದು ಹಲ್ಲೆ ಮಾಡಿ ಕೊಲೆ ಮಾಡಿದ್ದ ಕಾರಣಕ್ಕಾಗಿ ಯಾರು ಈ ಭಗತ್ ಸಿಂಗ್ ಮತ್ತು ಸುಖದೇವ್ರವರು
ಆ ಪೊಲೀಸ್ ಅಧಿಕಾರಿಯನ್ನು ಕೊಲೆ ಮಾಡಿ ಗಂಡ ಹೆಂಡತಿಯರ ವೇಷದಲ್ಲಿ ಪಾರಾಗಿ ಬಂದಿರುವುದನ್ನೇ ಲಾಹೋರ್ ಪಿತೂರಿ ಎಂದು ಕರೆಯುತ್ತಾರೆ. ಯಾವುದು? ಗಂಡ ಹೆಂಡತಿಯ ವೇಷದಲ್ಲಿ ಪಾರಾಗಿ ಬಂದಿರ್ತಾರೆ ಇವರು. ಯಾರು? ಭಗತ್ ಸಿಂಗ್ ಮತ್ತು ಸುಖದೇವ್. ಎಸ್. ಇನ್ನು ಉಳಿದಂಥ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಮತ್ತು ಉತ್ತಮವಾದಂಥ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರೋಣ. ಇಲ್ಲಿಯವರೆಗೆ ನಮ್ಮ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಿಮಗೆ ಈ PDF ಬೇಕೆನಿಸಿದರೆ ನಮ್ಮ KS ಕರಿಯರ್ ಅಕಾಡೆಮಿ ಎಂಬ ಈ ಟೆಲಿಗ್ರಾಮ್ ಚಾನಲ್ಗೆ ಈ PPTಯನ್ನು ಸೆಂಡ್ ಮಾಡಲಾಗಿರ್ತದೆ. ಅಲ್ಲಿ ಹೋಗಿ ನಿಮಗೆ ಬೇಕಾದಂಥವರು ಡೌನ್ಲೋಡ್ ಮಾಡಿಕೊಳ್ಬೋದು. ಎಸ್, ಥ್ಯಾಂಕ್ ಯು.